ಎಲ್ರಿಗೂ ನಮಸ್ಕಾರ. ಹೀಗೆ ಊರಿಗೆ ಹೋಗಿದ್ದೆ ಇತ್ತೀಚೆಗೆ. ನಮ್ಮ ಅಜ್ಜಿ ಜೊತೆ ಮಾತಾಡ್ತಾ ಕೂತಿದ್ದೆ. ಮಾತಾಡ್ತಾ ಇರಬೇಕಾದ್ರೆ ನನಗನ್ನಿಸ್ತು ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಇಂಟರ್ವ್ಯೂ ಥರ ಮಾಡೋಣ ಅಂತ. ಸರಿ ಅಂದ್ಬಿಟ್ಟು, ಅಜ್ಜಿ ಒಂದು ವೀಡಿಯೋ ಶೂಟ್ ಮಾಡ್ತೀನಿ, ಮಾತಾಡ್ತೀಯ ಅಂತ ಹೇಳಿದೆ. ಸರಿ ಆಯ್ತಪ್ಪ ಮಾಡು ಅಂತು. ಆ ವಿಡಿಯೋದಲ್ಲಿ ಅವರು ಸಾಕಷ್ಟು ವಿಷಯನ ಹೇಳಿದ್ರು. ಭಾಳ ಸಿಂಪಲಾಗಿ ಕೇಳಿದ್ದೀನಿ. ಆ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಅವ್ರ ಬಗ್ಗೆ ಒಂದಷ್ಟು ಹೇಳಲೇಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಸುಮಾರು ಒಂದು 7 ವರ್ಷ ಆಗಿರುತ್ತೆ ನಮ್ಮ ಅಜ್ಜಿಗೆ. ಆಗ ನಮ್ಮ ಅಜ್ಜಿನ ಮದುವೆ ಮಾಡಿಬಿಡ್ತಾರೆ. ಈ 7 ವರ್ಷದ ಮಗಳು ಆಡಿ ಪಾಡಿ ನಲಿದು ಓದಿ ಬದುಕುವಂಥ ವಯಸ್ಸು, ಅಂದರೆ ಆ ರೀತಿ ಇರುವಂಥ ಒಂದು ಪ್ರಾಯ. ಚಿಕ್ಕ ಮಗು, 7 ವರ್ಷದ ಮಗಳು, ಆಟ ಆಡುವಂಥ ಹುಡುಗಿನ ಮದುವೆ ಮಾಡ್ತಾರೆ. ಆ ವಯಸ್ಸಲ್ಲಿ ತನ್ನ ಅಪ್ಪ ಅಮ್ಮ, ಬಂಧು ಬಳಗ, ಸ್ನೇಹಿತರು ಎಲ್ಲರನ್ನೂ ಬಿಟ್ಟು ಇನ್ನೊಂದು ಮನೆಗೆ ಹೋಗಬೇಕು. ಯಾರೋ ಒಬ್ಬರು ಅಪರಿಚಿತರು, ಅಂದರೆ ಯಾರೋ ಒಬ್ಬ ವ್ಯಕ್ತಿನ ಮದುವೆ ಆಗ್ತಾರೆ. ಈ ಹೊಸಬ ಆತ ಯಾರಂತಲೇ ಗೊತ್ತಿಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಬಲವಂತವಾಗಿ ಸಹಜವಾಗಿ ಮದುವೆ ಮಾಡಿಬಿಡ್ತಾರೆ ಚಿಕ್ಕ ವಯಸ್ಸಿಗೆ. ವಾತಾವರಣವೂ ಬೇರೆ, ಹೊಸ ಪ್ರಪಂಚ, ಹೊಸ ಜನಗಳು, ಎಲ್ಲರೂ ಕೂಡ ಹೊಸಬರು. ಅವ್ರ ಜೊತೆ ಹೊಂದ್ಕೊಂಡು, ಅವ್ರನ್ನ ಅಡ್ಜಸ್ಟ್ ಮಾಡಿಕೊಂಡು, ಅವ್ರ ಜೊತೆ ಅರ್ಥ ಮಾಡಿಕೊಂಡು ಬದುಕಬೇಕು. ಮತ್ತು ತನ್ನ ಗಂಡನ್ನು ಕೂಡ ನೋಡ್ಕೊಬೇಕು. ಹಾಗೆ ಅವರ ಅಪ್ಪ ಅಮ್ಮ, ಅಂದರೆ ಅತ್ತೆ ಮಾವ, ಅಣ್ಣ ತಮ್ಮಂದರು, ಬಂಧು ಬಳಗ ಎಲ್ಲರನ್ನೂ ನೋಡಿಕೊಂಡು ಜೊತೆಯಾಗಿ ನಡಿಬೇಕು. ಇಂಥ ಸಂದರ್ಭ 7 ವರ್ಷದ ಮಗು ಯಾವ ರೀತಿ ಇರುತ್ತೆ? ಆಟ ಆಡಿಕೊಂಡು, ತಿನ್ಕೊಂಡು, ಹಾಯಾಗಿ ನೆಮ್ಮದಿಯಾಗಿ ಇರುತ್ತೆ ಮಕ್ಕಳ ಜೊತೆ. ಸೊ ಈಕೆನ ಅಲ್ಲಿಂದ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಾಗಲೂ ಕೂಡ ಈಕೆ ಆಟ ಆಡಿಕೊಂಡು ರೋಡಲ್ಲಿ ಇರ್ತಾರೆ. ಆದರೆ ಅವ್ರ ಅತ್ತೆ ಇರ್ತಾರಲ್ಲ, ಅಂದರೆ ನಮ್ಮ ತಾತನ ತಾಯಿ, ಅವರು ಇರಲಿ ಬಿಡು, ಆಟ ಆಡ್ಕೊಂಡಿರಲಿ, ಬೆಳೆಯೋ ಮಗಳಲ್ವ, ಸುಮ್ಮನೆ ಇರು ಸ್ವಲ್ಪ ವರ್ಷ ಅಂತ ಸುಮ್ಮನಾಗ್ತಾರೆ. ನಂತರ ಒಂದು ವಯಸ್ಸಿಗೆ ಬಂದ ಮೇಲೆ ಆಮೇಲೆ ಸಂಸಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಇದೆಲ್ಲವನ್ನು ನೋಡಿ ಸಂಸಾರ ಮಾಡಿ ಸುಮಾರು ಅವ್ರಿಗೆ 9 ಜನ ಮಕ್ಕಳು. ಬಡತನ ಇತ್ತು, ಆಗ ಕಷ್ಟ ಇತ್ತು. ಅಂದರೆ ಹೊಲ ಗದ್ದೆ ಇದೆಲ್ಲ ಕೆಲಸ ಮಾಡ್ತಾಯಿದ್ರು, ವ್ಯವಸಾಯ ಮಾಡ್ತಾಯಿದ್ರು. ಇವರು ಸ್ವಲ್ಪ ಅನುಕೂಲವಾಗಿರುವಂಥ ಕುಟುಂಬ, ತೀರಾ ಬಡತನ ಅಲ್ಲ, ಒಂದು ಸ್ವಲ್ಪ ಅನುಕೂಲವಾಗಿರುವಂಥ ಕುಟುಂಬ, ಮತ್ತು ಜಮೀನಿತ್ತು ಇವ್ರಿಗೆ. ಅಲ್ಲಿ ಕೆಲಸ ಮಾಡುವಂಥ ಆಳುಗಳಿಗೆಲ್ಲ, ಕೂಲಿ ಮಾಡೋರಿಗೆಲ್ಲ ಅಡುಗೆ ಮಾಡಬೇಕಾಗಿತ್ತು. ಅದನ್ನು ಇವ್ರು ಮಾಡೋರು. ಮತ್ತು ಗಾಡೀಲಿ ಕಟ್ಕೊಂಡು ಇವರು ಕೂಡ ಹೋಗಬೇಕಾಗಿತ್ತು. ಅಂದರೆ ಗಾಡಿ ಹೊಡೆಯೋನು ಬೇರೆನೂ ಇರ್ತಿದ್ದ. ಇವರು ಊಟ ಎಲ್ಲ ತಕ್ಕೊಂಡು ಜೊತೆಗೆ ಇನ್ನೊಂದಿಬ್ಬರು ಎಲ್ಲರೂ ಹೋಗಬೇಕಾಗಿತ್ತು. ಅಲ್ಲಿ ಬಡಿಸ್ಬೇಕಾಗಿತ್ತು. ಈ ಕಡೆ ಮಕ್ಕಳನ್ನ ನೋಡ್ಕೊಬೇಕು, ನೀರು ಸೇದಬೇಕು, ಸಗಣಿ ಎತ್ತಾಕಬೇಕು, ಹಸು ಕರುಗಳನ್ನ ನೋಡ್ಕೊಬೇಕು, ಮನೆ ಕೆಲಸ ಮಾಡಬೇಕು, ಇತ್ಯಾದಿ ಇತ್ಯಾದಿ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ರು. ಇದೆಲ್ಲವನ್ನು ಮಾಡಿಕೊಂಡು ತನ್ನ ಗಂಡನ ನೋಡಿಕೊಂಡು ಈ ಕಡೆ ಜಮೀನು ಕೆಲಸವನ್ನು ಮಾಡಿ ಎಲ್ಲವನ್ನೂ ಮಾಡಿಕೊಂಡು ಸುಮಾರು 9 ಜನ ಮಕ್ಕಳು ಒಂದೇ. ಆ 9 ಜನದಲ್ಲಿ ಒಬ್ರು ಯಾರೋ ಹಿಂದೆಯೇ ತೀರ್ಕೊಂಡ್ರು. ತುಂಬ ಚಿಕ್ಕ ವಯಸ್ಸಿಗೆ ಸತ್ತೋಗ್ತಾರೆ. ಮಗು ಒಂದು ತೀರ್ಕೊಡುತ್ತೆ. ಅದಾದ ನಂತರ 8 ಜನ ಮಕ್ಕಳು. ಈ 8 ಜನ ಮಕ್ಕಳನ್ನು ಕೂಡ ನೋಡಿಕೊಂಡು ಎಷ್ಟು ಸಂದರ್ಭಗಳು ಬಂದಿರುತ್ತೆ. ಆ ಸಂದರ್ಭಗಳನ್ನೆಲ್ಲ ಎದುರಿಸಿ, ಅಂದರೆ ಮಕ್ಕಳು, ನಿಮಗೆ ಗೊತ್ತಲ್ಲ ಮಕ್ಕಳು ಯಾವ ರೀತಿ ತರಲೆ ಮಾಡ್ತಾರೆ ಅಂತ, ಇದೆಲ್ಲವನ್ನು ನೋಡಿಕೊಂಡು ಅವ್ರನ್ನ ಬೆಳೆಸಿ ಕಷ್ಟದ ದಿನಗಳಲ್ಲಿ ಅಷ್ಟು ಜನವನ್ನು, ಅಂದರೆ 8 ಜನನೂ ಕೂಡ ಒಂದೇ ಪ್ರೀತಿ, ಒಂದೇ ರೀತಿಯಲ್ಲಿ ಬೆಳೆಸಿ ಅವ್ರನ್ನ ಸರಿದಾರಿಗೆ ತಗೊಂಬಂದು, ಮತ್ತು ಅದಾದ ನಂತರ ಅವರು ಒಂದು ವಯಸ್ಸಿಗೆ ಬಂದ ಮೇಲೆ ಅವ್ರಿಗೆ ಸರಿಯಾದ, ಅಂದರೆ ಹೆಣ್ಣು ಮಕ್ಕಳಿಗೆ ಗಂಡನ ಹುಡುಕಿ, ಗಂಡು ಮಕ್ಕಳಿಗೆ ಹೆಣ್ಣನ್ನು ಹುಡುಕಿ ಅವ್ರನ್ನ ಮದುವೆ ಮಾಡಿಕೊಟ್ಟು ಇಷ್ಟೆಲ್ಲ ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ತುಂಬ ಕಷ್ಟ. ಅಂದರೆ ನಾನು ಹೇಳ್ತಾ ಇರೋದು 40, 50, 60, 70 ಆ ಒಂದು ಕಾಲಘಟ್ಟ. ತುಂಬ ಕಷ್ಟದ ದಿನಗಳು. ಎಷ್ಟೋ ಜನಕ್ಕೆ ಊಟಕ್ಕೂ ಕೂಡ ಸಮಸ್ಯೆ. ಇಂಥ ಸಂದರ್ಭದಲ್ಲಿ ಎಲ್ಲ ಕೆಲಸವನ್ನು ಮಾಡಿ ನಮ್ಮ ಅಜ್ಜಿ ಎಲ್ಲ ಮಕ್ಕಳನ್ನು ಬೆಳೆಸಿ, 8 ಜನ ಮಕ್ಕಳನ್ನು ಕೂಡ ಬೆಳೆಸಿ ದೊಡ್ಡವ್ರು ಮಾಡಿ, ಅದಾದ ನಂತರ ಮದುವೆ ಮಾಡಿಕೊಟ್ಟು, ಅದಾದ ನಂತರ ಮೊಮ್ಮಕ್ಕಳು. ಇದ್ರ ನಡುವೆ ನಮ್ಮ ಅಜ್ಜಿಗೆ ಸುಮಾರು 35, 40 ವಯಸ್ಸಿರಬೇಕಾದ್ರೆ ಅವರ ಯಜಮಾನರು ತೀರ್ಕೊತಾರೆ, ಹೃದಯಾಘಾತದಿಂದ ತೀರ್ಕೊತಾರೆ. ಈ ಸಂದರ್ಭದಲ್ಲಿ 8 ಜನ ಮಕ್ಕಳನ್ನ ಬೆಳೆಸಬೇಕು, ಮಕ್ಕಳಿಗೆ ಒಂದು ಸರಿಯಾದ ಶಿಕ್ಷಣ ಕೊಡಬೇಕು, ಅಥವಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ಮುಖ್ಯ ಉದ್ದೇಶ ಆಗಿರುತ್ತೆ. ಶಿಕ್ಷಣ ಕೊಡೋದು ಬಿಡಿ, ಯಾಕಂದರೆ ಅವರು ಓದಿಲ್ಲ,
ಶಿಕ್ಷಣ ಕೊಡೋದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಆದರೆ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು, ಅವ್ರ ಭವಿಷ್ಯ ಚೆನ್ನಾಗಿರಬೇಕು, ಅವ್ರ ಜೀವನ ಚೆನ್ನಾಗಿರಬೇಕು ಅಂತ ಎಷ್ಟೋ ಕನಸು. ಬಡತನ ಇದ್ದರೂ ಕೂಡ ಎಲ್ಲ ಮಕ್ಕಳನ್ನೂ ಒಂದೇ ರೀತಿ ಬೆಳೆಸಿ ಅವ್ರನ್ನ ಮದುವೆ ಮಾಡಿಕೊಟ್ಟು, ಅದಾದ ನಂತರ ಮೊಮ್ಮಕ್ಕಳು, ಇನ್ನು ಮೊಮ್ಮಕ್ಕಳನ್ನ ನೋಡಿಕೊಂಡು ಆ ಮೊಮ್ಮಕ್ಕಳನ್ನ ಪ್ರತಿಯೊಬ್ಬ ಮೊಮ್ಮಕ್ಕಳನ್ನೂ ಕೂಡ ತುಂಬ ಚೆನ್ನಾಗಿ ಸಾಕಿ ಅವ್ರನ್ನ ದೊಡ್ಡವ್ರು ಮಾಡಿ ಇವತ್ತು ಒಂದು ಕಡೆ ನೆಮ್ಮದಿಯಾಗಿ, ಈಗ ಅವ್ರಿಗೆ 90 ವರ್ಷ ವಯಸ್ಸಾಗಿದೆ, ನೆಮ್ಮದಿಯಾಗಿ ಇದ್ದಾರೆ, ನಮ್ಮ ಹಳ್ಳೀಲಿ ಚೆನ್ನಾಗಿದ್ದಾರೆ. ಈ ರೀತಿ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರ ಜೀವನನ ಎಲ್ಲವನ್ನೂ ನೋಡಿದ್ರು. ಅವರು ಒಳ್ಳೆಯದು ಕೆಟ್ಟದ್ದು, ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನೂ ನೋಡಿದ್ರು. ಸಡನ್ನಾಗಿ ಒಂದು ವಯಸ್ಸಲ್ಲಿ ಅವರ ಯಜಮಾನರು ತೀರ್ಕೊತಾರೆ. ಆ ನೋವು ಕೂಡ ತುಂಬ ದೊಡ್ಡದು. ಅದನ್ನು ಕೂಡ ನಮಗೆಲ್ಲೂ ತೋರಿಸ್ಕೊಳ್ದೆ, ಎಲ್ಲೂ ಹೇಳ್ಕೊಳ್ದೆ, ತನ್ನ ಮಕ್ಕಳ ಕಡೆಯೇ ಗಮನ, ತನ್ನ ಮಕ್ಕಳೇ ಸರ್ವಸ್ವ, ಮತ್ತು ಇನ್ನು ಅವರ ಫ್ಯಾಮಿಲಿ ಅದನ್ನು ನೋಡಿಕೊಂಡು ಎಲ್ಲರ ಹತ್ರನೂ ಒಳ್ಳೆಯ ಹೆಸರು ತಗೊಂಡು ಸರಿ ದಾರಿಯಲ್ಲಿ ನಡ್ಕೊಂಡು ಬರೋದಿದೆಯಲ್ಲ, ತುಂಬ ಕಷ್ಟ. ಆದರೆ ಈ ಕಾಲದಲ್ಲಿ ಈಗಿನ ಹೆಣ್ಮಕ್ಳು ಈಗ ಮಾಡ್ತಾರಾ? ಗೊತ್ತಿಲ್ಲ, ಸಾಧ್ಯವಿಲ್ಲ ಅಂತ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಇದೆಲ್ಲವನ್ನು ಮಾಡ್ತಾಯಿದ್ರು. ಅದನ್ನು ಮಾಡಿ ಈಗ ವಯಸ್ಸಾಗಿದೆ, ಈಗ ವಿಶ್ರಾಂತಿಯಿಂದ ನೆಮ್ಮದಿಯಾಗಿದ್ದಾರೆ ಚೆನ್ನಾಗಿ. ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಅವರಿಂದ ನಾವು ಸಾಕಷ್ಟು ವಿಷಯನ ಕಲಿಬೇಕು. ನೋಡಿ, 8 ಮಕ್ಕಳಾದರೂ ಕೂಡ ಒಬ್ಬ ಮಕ್ಕಳಲ್ಲೂ ಕೂಡ ಇವರು ಮೇಲು ಅಥವಾ ಕೀಳು ಅಂದರೆ ಒಬ್ಬರು ಜಾಸ್ತಿ ಪ್ರೀತಿ ಮಾಡೋದು ಅಥವಾ ಒಬ್ಬರನ್ನ ಕಮ್ಮಿ ಪ್ರೀತಿ ಮಾಡೋದು ಅದು ಯಾವ ತಾಯಿಯಲ್ಲೂ ಇರಲ್ಲ. ಎಲ್ಲರೂ ಒಂದೇ ರೀತಿ ನೋಡ್ತಾರೆ ಮತ್ತು ಎಲ್ಲರೂ ಒಂದೇ ರೀತಿ ಬೆಳೆಸ್ತಾರೆ. ಮತ್ತು ಅವರ ಮಕ್ಕಳಲ್ಲದೇ ಅವರ ಫ್ಯಾಮಿಲಿ ಅದನ್ನು ನೋಡಿಕೊಂಡು ಎಲ್ಲರನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೋಗೋದಿದೆಯಲ್ಲ, ತುಂಬ ಕಷ್ಟ. ಮತ್ತು ಎಲ್ಲ ಕೆಲಸವನ್ನು ಇವರೇ ಮಾಡ್ತಾಯಿದ್ರು, ಸ್ವತಃ ಇವರೇ ಕೆಲಸ ಮಾಡ್ತಾಯಿದ್ರು. ಹಸು ಕರುಗಳನ್ನ ನೀರು ಸೇದೋದಾಗಲಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಈ ಮಟ್ಟಕ್ಕೆ ಬರಬೇಕು ಅಂದರೆ ತುಂಬ ಕಷ್ಟ. ಅದನ್ನೆಲ್ಲ ಮಾಡಿ ಎಲ್ಲರನ್ನೂ ಬೆಳೆಸಿದ್ರು, ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಇವಾಗ ಅಥವಾ ಯಾವಾಗಲೇ ಊರಿಗೋದ್ರೂ ಕೂಡ ನಮಗಾಗಿ ಅಷ್ಟು ಪ್ರೀತಿ ಇರುತ್ತೆ. ಮತ್ತು ಯಾವಾಗಲೇ ಹೋದರೂ ನಮಗಂತಲೇ ಒಂದಷ್ಟು ವಿಶೇಷವಾದ ತಿಂಡಿ, ಚಕ್ಲಿನೋ ನಿಪ್ಪಟ್ಟೋ ಏನೋ ಒಂದು ನಮಗೋಸ್ಕರ ತೆಗೆದಿಟ್ಕೊಂಡಿರ್ತಾರೆ. ಪ್ರೀತಿಯಿಂದ ಊರಿಗೋದಾಗ ಅದನ್ನು ಕೊಡ್ತಾರೆ. ಯಾವಾಗಲೇ ಹೋದರೂ ಕೂಡ ಅದೇ ಪ್ರೀತಿ, ಅದೇ ತಿಂಡಿ. ಮತ್ತು ಬರಬೇಕಾದ್ರೆ ಕೈಯಲ್ಲಿ 50 ರೂಪಾಯಿನೋ 100 ರೂಪಾಯಿನೋ, ಈಗ 100, 200, 300 ಈ ಥರ ಕೊಡ್ತಾನೆ ಇರ್ತಾರೆ. ಅದು ಯಾವತ್ತೂ ಮಿಸ್ ಆಗೋದು ಇಲ್ಲ. ಈ ರೀತಿ ಕೊಟ್ಟಂಥ ನಮ್ಮ ಅಜ್ಜಿ ಮೊನ್ನೆ ಮಾತಾಡ್ತಾ ಇದ್ದೆ ಅವ್ರ ಜೊತೆ. ಆಗ ಮಾತಾಡ್ತಾ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಒಂದು ವಿಡಿಯೋ ಮಾಡಲಾ ಅಂದೆ. ಸರಿ ಮಾಡಪ್ಪ ಅಂತು. ಆಗ ವಿಡಿಯೋ ಮಾಡಿದ್ದೇನೆ ಇದು. ಚೆನ್ನಾಗಿದ್ದೇನಮ್ಮ. ನೀನು ಈಗ ನಮ್ಮ ವಯಸ್ಸಿನ ಮಕ್ಕಳಿಗೆ ಯಾವ ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀಯ? ಬುದ್ಧಿ ಮಾತು ಯಾವ ಒಳ್ಳೆ ಮಕ್ಕಂದ್ರೆ ಬಾಳೆಪ್ಪ ಬದುಕಪ್ಪ, ನಿಮ್ ಚೆನ್ನಾಗ ಮುಂದೆ ಅನುಕೂಲವಾಗಿ ನಿಮ್ಮ ಅನುಕೂಲವಾಗಿ ಬಾಳೆಪ್ಪ, ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಯುಕ್ತಿ ಕಲ್ತ್ಕೊಂಡು ತಾಯಿ ತಂದೆ ಹೊಂದಿಸ್ಕೊಂಡು ಹೋಗ್ಯಪ್ಪ ಅಂತ ಹೇಳ್ತೀವಿ. ಇನ್ನೇನು ಹೇಳಮ್ಮಪ್ಪ? ಸರಿ, ಅಷ್ಟು. ಇಷ್ಟು ಮಕ್ಕಳು ಸಾಕದಲ್ಲಮ್ಮ, ಯಾವ ಮಕ್ಕಳು ಸಾಕ್ಬೇಕಾದ್ರೆ ಕಷ್ಟ ಅನಿಸ್ನಿಲ್ವಾ? ಯಾವ ಮಕ್ಕಳು ಸಾಕಿದ್ರು ಇಷ್ಟು ಕಷ್ಟ ಆಗಿಲ್ಲಕ್ಕಪ್ಪ. 9-10 ಮಕ್ಕಳು ಸಾಕದಲ್ಲ, ಈ ಕಾಲದಲ್ಲಿ 1 ಮಗು 2 ಮಗು ಸಾಕು ಕಷ್ಟಪಡ್ತಾರಲ್ಲ, ಅದ್ ಹೆಂಗ್ ಸಾಕಿದೆ ನೀನು 8-10 ಮಕ್ಕಳನ್ನ? ಯಾಕೆ ಸಾಕಿದ್ರು ನಮ್ಮ ಯಜಮಾನ್ರು ಹೇಳು ಮತ್ತೆ. ಅಷ್ಟು ಪಟ್ರೆ ಸಾಕಿ ಮಕ್ಕಳು ಮಾಡೋರಕ್ಕಪ್ಪ. ಎಲ್ಲರೂ ಸಾಕಿ ಸಲ್ಲು ಆ ದೇಶದೆಲ್ಲ ತಿರುಗಿ ಬೇಸ್ಟ್ರಾಗಿದ್ರಲ್ಲ, ಅಲ್ಲಿಗೆ ಹಾಕೋದು ಎಲ್ಲರೂ ತಿರುಗಿ ಮಾಡೋರಕ್ಕಪ್ಪ. ಮಾಡಿ ಬತ್ತಿ ಕಡಗದಲ್ಲಿ ಅದೇ ಹಾಗಾದ್ರೆ ಅಮ್ಮ, ಊಟ ತಿಂಡಿ ಎಲ್ಲ ಕಮ್ಮಿ ಮಾಡ್ಬೇಕು. ವಯಸ್ಸಾದ್ಮೇಲೆ ಆರೋಗ್ಯ ಹೆಂಗ್ ನೋಡ್ಕೋಬೇಕು? ನೋಡ್ಕೋಬೇಕು. ಹೆಂಗಂದ್ರೆ ಕಮ್ಮಿ ಹಾಕೊಂಡು ಊಟ ತಿಂಡಿಲಿ ಕಮ್ಮಿ ಆಗ ಇನ್ನೂ ಇದಾದ್ಮೇಲೆ ಜನ್ಮ ಆದ್ಮೇಲೆ ಘಾಟ ಅಪ್ಪರ ಉಣ್ಣಕ್ಕಿಲ್ಲ, ತಿನ್ನಕ್ಕಿಲ್ಲ, ಗಡುವ ಮಾಡ್ಕೊಳಕ್ಕಿಲ್ಲ, ಸರಿ ಕಾಯ್ತಾ ಹೇಳ್ತೀಯವ್ರಲ್ಲಪ್ಪ. 6 ವಾರ ತಿನ್ಬೇಕು, ಊಟ ಮಾಡ್ಬೇಕು, ರಾತ್ರಿ ಕಾಲದಲ್ಲಿ ಕಡಿಮೆ ಹಾಕ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲೀಲಿ, ಅಪ್ಪ ಮಾತು ಕೇಳಿ ಅಂತ ಹೇಳ್ತಿದೆ. ಹೇಳ್ತಾರೆ. ಅಪ್ಪ ತಾಯಿ ತಂದೆ ಒಂದು ಬಿದ್ಕೊಂಡು ಬದ್ಕೊಂಡು ಚಂದಾಗಿ ಹೋಗ್ಲಪ್ಪ ಅಂತ ಹೇಳ್ತಾರೆ. ಬುದ್ಧಿ ಹೇಳ್ಬೇಕು. ಬುದ್ಧಿನಪ್ಪ ಯಾರು ಅಂದ್ರೆ ದುಡುಕ್ಬೇಡಿ, ಯಾವುದೇ ಕಾರಣಕ್ಕೂ ದುಡುಕಿ ಮಾತಾಡಬೇಡಿ. ಅವ್ರು ಹೇಗೆ ಅಂದ್ರು ಆಡಿದ್ರು ಮಾತಾಡಿ ತಲ್ಬೇಕಂಡು ಆಡಿಸ್ಕೊಂಡು ಎಂಟು ಕಡೆ ನಿಮ್ಮ ಪಡೆದ ನೀವು ಅಂದ್ಬಿಟ್ಟು ಹೋಗೋದೇ ಅದು ಇದಕ್ಕೆ ತಿರ್ಕೊಂಡು ಮಾತಾಡಿದ್ರೆ ಮನೆ ಒಡಕನಾಯ್ತದ.
ನೋಡಿದಪ್ಪ ಅಷ್ಟರಲ್ಲೇ ಇರಬೇಕು, ತಗ್ಗಿ ಬಗ್ಗಿ ನಡಿಬೇಕು, ನಡಬೇಕು ಅಷ್ಟೇ ಯಾಕಪ್ಪ, ಇನ್ನೇನಿಲ್ಲ. ಹಾಗಾದ್ರೆ ನಮ್ಮಂತ ಹುಡುಗರಿಗೆ ಎಲ್ಲರಿಗೂ ಮಕ್ಕಳಿಗೆಲ್ಲ ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀಯ? ಯಾನ್ ಹೇಳಕ್ಕೆ ಇಷ್ಟಪಟ್ಟಾರೇನು, ಯಾಗಪ್ಪ ಬದುಕೊಂಡು ಬಾಳ್ಕೊಂಡು ಬಾಳೆಪ್ಪ, ನೀವು ಒಬ್ರ ಮಾತು ಕತ್ಕೋಬೇಡಿ, ಒಬ್ರ ತಟ್ಟ ತಗದಿ ಹೋಗಬೇಡಿ, ಒಬ್ರಿಗೊಂದು ಕಿತ್ಲು ಪತ್ಲು ಯಾಳಬೇಡಿ, ನೀವು ಎಷ್ಟು ಚೆನ್ನಾಗಿರ್ಬೇಕು ಜನದೊಂದು ಮಂದಿ ಒಂದ್ಗ ಬಾಳ್ ಬಕ್ಕೊಂಡು ಮಾತಾಡ್ಕೊಂಡು ಇರಿಯಪ್ಪ, ನೀವು ಒಬ್ರ ತಂಟ ತಗದಿ ಹೋಗಬೇಡಿ ಕಪ್ಪ ಅಂತ ಹೇಳ್ತೀವಿ. ಸರಿ ಸರಿ ಸರಿ. ಹಾಗಾದ್ರೆ ಇಷ್ಟು ವರ್ಷ ಎಲ್ಲ ಆಯ್ತು, ಒಳ್ಳೇದು ಕೆಟ್ಟದು ಜೀವನದಲ್ಲಿ ಎಲ್ಲಾ ನೋಡ್ದಲ್ಲಮ್ಮ ನೀನು, ಕಷ್ಟ ಸುಖಗಳು, ಊರು ಕೇರಿ ಎಲ್ಲವನ್ನು ಸುತ್ತದೆ. ಯಾವತ್ತು ನೀ ಸುಸ್ತು ಅನ್ಸಿಲ್ಲಮ್ಮ? ಸುಸ್ತು ಅಂತ ಸುಸ್ತು ಈಗ ಶುರುವಾಯ್ತದ, ವಯಸ್ಸಾಯ್ತಾ ಈಗ ಶುರುವಾಯ್ತ ಸುಸ್ತು ಸಟ್ಟ ಈಗ ಶುರುವಾಯ್ತದಕ್ಕಪ್ಪ. ಸುಮಾರು ಓಡಾಡಿದೆ ಆ ಕಾಲದಲ್ಲಿ. ಕಾಲದಿದ್ವ ಸುಮಾರಾಗಿ ಓಡಾಡಿ ಸುಮಾರಾಗಿ ಹತ್ಕೊಂಡು ಆದ್ಮಿ ಹತ್ತ ಕಟ್ಕೊಂಡು ಬದ್ದು ಬಾಕ್ ತಕೊಂಡು ಅವಳಾದ್ರೆ ಸರಿ ಕಣ ಅನ್ನಿಸ್ಕೊಂಡು ಬಾದಿ ಇವರಿಗೂ ಬಾದಿಕಪ್ಪ. 5-6 ಜನ ಇನ್ನೋರ್ ಮುಂದೆ ನನ್ನ ಈಗಾಯ್ತು ಒಬ್ಬ ಒಂದು ಮಾತು ತಿರ್ಕೊಂಡು ಆಡಿಲ್ಲ, ನಾನು ಒಂದು ಮಾತಾಡಿಲ್ಲ, ಬಾದಿಕಪ್ಪ ಎಲ್ಲರೂ ಚೆಂದಾಗಿ ಇಟ್ಕೊಂಡು ಅವರು ಇವರು ಒಂದಿಲ್ಲ ಎಲ್ಲರೂ ಒಂದು ಸಂಕ ನೋಡ್ಕೊಂಡು ಬದುಕೊಂಡು ಬಂತೀನಿ ಕವ. ಸರಿ ಅಮ್ಮ, ಸಂತೋಷ. ನಾನೀಗ ಒಬ್ಬರ ಕಲಿ ಸೇರಿಸ್ಕೊಳ್ಳಿಲ್ಲ, ಆ ಬೋಳಿ ಮಗಳನ್ನ ಕೆಣ್ಕಿರಪ್ಪ ಇರಿಸ್ಕೊಳ್ಳಿಲ್ಲ, ಜನ ಎಲ್ಲ ಕೊಂಡಾಡ್ತಾರೆ, ಯಾಕವ ನಿನ್ ಮಟ್ಗಿರಕ್ಕಾಗದವ ಅಂತಾರ ನಮ್ಮ ಬೀದಿಲಿ. ಅದಕ್ಕಿಂತ ದೊಡ್ಡದು ಇನ್ನೇನು ಬೇಡ, ಇನ್ನೇನು ಬೇಡ, ಅಷ್ಟೇ ಸಾಕು ನಂದ ನೆಮ್ಮದಿಯ ಜೀವನ ಅಲ್ಲಮ್ಮ. ಅಷ್ಟೇ ಯಾಕಪ್ಪ, ಇಬ್ಬರ 3 ಜನ, ಇನ್ಯಾಕವ ನೀನು ಊರೊಳಗೆ ತಿರ್ಕೊಂಡು ಒಬ್ರೊಂದು ಬಂದು ಮಾತಾಡಿಲ್ಲ ಕತಾಂಡಿಲ್ಲ, ನೀನು ಸಣ್ಣವ ಹಚ್ಕಟ್ಟಾಗ ನೀನು ಒಟ್ಟಿಗೆ ನಿಂಕ್ರ ಊಟ ತಕ್ಕ ಹೋಗ್ಬಿಡ್ಬೇಡ, ನೀನು ಊಟ ಬಿಟ್ಬಿಟ್ಟ ಮೇಲೆ ನೀನು ಕೆಟ್ಟ ಅಂತಷ್ಟು ಬುದ್ಧಿ ಹೇಳ್ತಾರಕ್ಕಪ್ಪ ನಂಗೆ. ನೀನು ಮಾತ್ರ ಊಟ ಬಿಡ್ಬೇಡ, ಊಟ ತಕ್ಕ ನನ್ಗೆ ಸಾಗದಷ್ಟು ಊಟ ಮಾಡೋ ನೀನು ಅಂತಾರೆ. ಅಯ್ಯೋ ಇನ್ಯಾನಪ್ಪ, ಇನ್ನೇನು ನನ್ನ ಕಲಿರೋಕ್ಕಾಗದಪ್ಪ, ನನಗೂ ಕಾಲ ಒತ್ತಿರ್ಸ್ಕೊಂಡು ಬಂದ್ಬಿಡ್ತು. ಹೇಗೆ ಇದು ಈಗ ತಾನೇ ಅಂಬಲಿ ಗಂಜಿ ಕುಡ್ಕೊಂಡು ಮಾಡ್ಕೊಡ್ತಾರಕ್ಕಪ್ಪ ಅಂತಿದ್ದು, ಏನೂ ಇಲ್ಲ ನಂಗೆ ತೊಂದರೆ, ಊಟದಲ್ಲಿ ಮಾತ್ರ ತೊಂದರೆ ಇಲ್ಲಕ್ಕಪ್ಪ ಅಂತ ಅವ್ರಿಗೆ ಹೇಳ್ತೀನಿ ನಾನು ಕಪ್ಪ, ಇನ್ಯಾನು ಇಲ್ಲ, ಅಷ್ಟೇ ಕಪ್ಪ. ಸರಿ ಅಮ್ಮ, ಆಯ್ತು, ಸಂತೋಷ ಅಮ್ಮ.